ಮುಂದಿನ ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ಚರ್ಚೆಗೆ ಬರಬಹುದಾದಂತ ಚಾನ್ಸಸ್ ಇದೆ. ಜಾತಿ ಗಣತಿ ಅಂತ ಅಂದ್ರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವರದಿ ಏನು ಸರ್ಕಾರದ ಕೈ ಸೇರಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಆ ವರದಿ ಸಚಿವ ಸಂಪುಟದ ಮುಂದೆ ವರದಿ ಮಂಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆಯಂತೆ. ಸಚಿವರೊಂದಿಗೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಕಾನೂನು ಇಲಾಖೆಯ ಸಲಹೆಯನ್ನು ಪಡೆಯೋದು ಬಹುತೇಕ ತೀರ್ಮಾನಕ್ಕೆ ಬರಬಹುದು ಅಂತ ಚಾನ್ಸಸ್ ಇದೆ. ಕಾನೂನು ಇಲಾಖೆಯ ಸಲಹೆಯನ್ನು ಪಡೆಯೋದಕ್ಕೆ ಸಚಿವ ಸಂಪುಟ ಉಪಸಮಿತಿ ರಚನೆ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿರುವಂತಹ ಜಾತಿ ಗಣತಿಯ ವರದಿ ಇದು. ಸಂಪುಟ ಉಪಸಮಿತಿಯ ವರದಿಯನ್ನು ಆಧರಿಸಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ತೀರ್ಮಾನಿಸಲಾಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಟ್ ಅದೆಲ್ಲದಕ್ಕಿಂತ ಮುನ್ನ ಆ ಜಾತಿ ಗಣತಿಯ ವರದಿಯನ್ನ ಮಂಡಿಸಬೇಕಿದೆ ಕ್ಯಾಬಿನೆಟ್ ಸಭೆಯಲ್ಲಿ. ಆ ಪ್ರಕ್ರಿಯೆ ಇದೀಗ ಶುರುವಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಚಿವರ ಜೊತೆ ಚರ್ಚಿಸಿ ನಿರ್ಧಾರವನ್ನ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಸಹಜವಾಗಿ ಪಕ್ಷದಲ್ಲೇ ಅಥವಾ ಸರ್ಕಾರದಲ್ಲೇ ಪರ ವಿರೋಧವಾದಂಥ ಚರ್ಚೆಗೂ ಕಾರಣ ಆಗ್ಬಹುದು ಅಂತ ಕಾಣಿಸುತ್ತೆ. ಅದಕ್ಕೆ ರೀಸನ್ಸ್ ಇದೆ. ನೀವು ಕಳೆದ 1.5 ವರ್ಷದಿಂದ ಏನೇನು ಆಗ್ತಾ ಇದೆ ಇದ್ರ ವಿಚಾರವಾಗಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಮೀಸಲಾತಿ ಯಾವಾಗಲೂ ಕೂಡ ಜಾತಿ ಗಣತಿಗಳಾಗಿರುವಾಗ ಮೀಸಲಾತಿ ರಿಪೋರ್ಟ್ಗಳು ಬಂದಾಗ ಪರ ವಿರೋಧಗಳಿರ್ತಕ್ಕಂಥದ್ದು ಇದ್ದೇ ಇರ್ತದೆ. ನಾವು ಅದನ್ನು ಕಳೆದ ವರ್ಷ ರಿಸೀವ್ ಮಾಡ್ಕೊಂಡಿದ್ದೀವಿ. ವರದಿ ಕ್ಯಾಬಿನೆಟ್ ಮುಂದೆ ಮಂಡಿಸ್ಬೇಕಲ್ಲ, ಅದಕ್ಕೆ 160 ಕೋಟಿ ರೂಪಾಯಿಗಳು ಖರ್ಚು ಮಾಡಿದ್ದೀವಿ. ಅದಕ್ಕೆ ನೋಡೋಣ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ, ಕ್ಯಾಬಿನೆಟ್ನಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡೋಣ. ಸರ್, ಜೆಡಿಎಸ್ ಮತ್ತೆ ಕೆಲವು ಬಿಜೆಪಿ ಶಾಸಕರು ಬರ್ತಾರೆ ಸಂಕ್ರಾಂತಿ ನಂತರ ಅಂತ MP ಪಾಟೀಲ್ ಅವರು ಹೇಳಿದ್ದಾರೆ. ಅವ್ರನ್ನೇ